ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಭಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಡ್ರೈ ಫ್ರೂಟ್ಸ್ ಲಾಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗಿರುವಂಥ ಸಾಮಗ್ರಿಗಳು: ಫಸ್ಟು 1 ಕಪ್ ಬಾದಾಮಿ ತೊಗೊಂಡಿದ್ದೀನಿ, ಮತ್ತು ವಾಲ್ನಟ್ಸು, ಪಿಸ್ತಾ, ಗೋಡಂಬಿ, ಸ್ವಲ್ಪ ಎಳ್ಳು, ಇಲ್ಲಿ ಖರ್ಜೂರ, ದ್ರಾಕ್ಷಿ, ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ, ಮತ್ತು ಲಟ್ಸೆ ಬೀಜ, ಸ್ವಲ್ಪ ಕಡಲೆ ಬೀಜ, ಏಲಕ್ಕಿ ಪೌಡ್ರು. ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ, ಎಲ್ಲನೂ ಬಿಸಿ ಮಾಡ್ಕೋಬೇಕು. ಫಸ್ಟು ಬಾದಾಮಿ ಹಾಕ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಆದಮೇಲೆ ಎತ್ತು ಒಂದು ಬೌಲ್ಗೆ ಹಾಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಅಗಸೆ ಬೀಜ ಹಾಕ್ಕೊತಾ ಇದ್ದೀನಿ. ಇದನ್ನ ಎತ್ತು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಜೊತೆಗೆ ವಾಲ್ನಟ್ಸ್ ಹಾಕ್ಕೊತಾ ಇದ್ದೀನಿ. ಈಗ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸ್ ಎಲ್ಲ ಇದೆ. ಒಂದು ಸ್ವಲ್ಪ ಹುರ್ಕೊತೀನಿ. ಓಕೆ, ಇದಾಗಿದೆ. ಈಗ ಇಲ್ಲಿ ಎಳ್ಳು. ಓಕೆ, ಇದು ಆಗಿದೆ. ಸ್ವಲ್ಪ ಹಾರಕ್ಕಿಡ್ತೀನಿ. ಹಾಗೆ ಡ್ರೈ ಫ್ರೂಟ್ಸ್ ಇದೆಲ್ಲ ಹುರ್ಕೊಂಡಿದ್ದೀನಲ್ವ, ಇದನ್ನೆಲ್ಲನೂ ಆರಿದ ನಂತರ ಮಿಕ್ಸಿನಲ್ಲಿ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊತೀನಿ. ಮಿಕ್ಸಿಲಿ ರುಬ್ಕೋಬೇಕಾದ್ರೆ ಖರ್ಜೂರ ಮತ್ತು ದ್ರಾಕ್ಷಿನ ಸೇರಿಸಿ ನಾನು ಪೌಡ್ರ್ ಮಾಡ್ಕೊತೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ ತರಿಯಾಗಿ. ನಾನೀಗ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ, 1 ಸ್ಪೂನು. ಎಳ್ಳು ಸ್ವಲ್ಪ, ಬೇಕು ಅಂದರೆ ಜಾಸ್ತಿ ಹಾಕೊಬೋದು, ನಿಮ್ಮ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಓಕೆ, ಈ ಥರ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ, ಪೌಡ್ರ್ ಥರ ಮಾಡಿ. ಈಗ ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಒಂದೊಂದು ಉಂಡೆ ಕಟ್ಕೊಬೇಕು. ಕೈಗೆ ನೀವು ಸ್ವಲ್ಪ ತುಪ್ಪನ ಕೈಗೆಲ್ಲ ಸವರ್ಕೊಂಡು ಈ ಥರ ಉಂಡೆ ಮಾಡಿ. ನೀವು ಡ್ರೈ ಫ್ರೂಟ್ಸು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ, ಬೇಕು ಅಂತಂದರೆ ಸ್ವಲ್ಪ ಬೆಲ್ಲನ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಂಡು ಪಾಕ ಥರ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇಲ್ಲೇನು ಹಾಕಿಲ್ಲ. ನಾನು ಇಲ್ಲಿ ಖರ್ಜೂರ ಮತ್ತು ದ್ರಾಕ್ಷಿನ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಬರ್ತಾ ಇದೆ. ನೀವು ಒಂದ್ಸಲ ಮನೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.